ನೀವು ಕಾಲೇಜ್ ಸ್ಟೂಡೆಂಟಾ ಅಥವಾ ಹೌಸ್ ವೈಫಾ ಅಥವಾ ಫುಲ್ ಟೈಮ್ ಜಾಬ್ ಇದ್ರೂ ಕೂಡ ಸೈಡ್ ಇನ್ಕಮ್ಗೆ ಇನ್ನೊಂದು ಸಣ್ಣ ಜಾಬ್ ಬೇಕು ಅಂತ ಹುಡುಕ್ತಿರೋ ಉದ್ಯೋಗಿನ? ಹಾಗಿದ್ರೆ ನಿಮಗೆ ಇವತ್ತೊಂದು ಗುಡ್ ನ್ಯೂಸ್ ಇದೆ. ಭಾರತದ ದೈತ್ಯ ಟೆಲಿಕಾಂ ಕಂಪನಿ ಜಿಯೋ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಹಣ ಸಂಪಾದನೆ ಮಾಡುವಂತ ಅದ್ಭುತ ಅವಕಾಶವನ್ನ ಕೊಡ್ತಾ ಇದೆ. ನೀವು ಫ್ರೀ ಇರೋ ಟೈಮಲ್ಲಿ ಕೆಲಸ ಮಾಡಿ ತಿಂಗಳಿಗೆ ಬರೋಬ್ಬರಿ 15,000ವರೆಗೂ ದುಡಿಯೋ ಸಾಧ್ಯತೆ ಕೂಡ ಇದೆ. ಇದು ಕೇವಲ ಒಂದು ಕೆಲಸ ಅಲ್ಲ, ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಪಡೆಯೋದಕ್ಕೆ ಸಿಕ್ಕ ಒಂದು ಬೆಸ್ಟ್ ಅವಕಾಶ. ಹಾಗಾದ್ರೆ ಏನಾ ಕೆಲಸ, ಆ ಕೆಲಸವನ್ನ ಹೇಗೆ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ ಡೈಲಿ ಕನ್ನಡ ಚಾನೆಲ್. ನಾನು ರಕ್ಷಿತಾ ಶಿಶಿರ್. ಪಾಕೆಟ್ ಮನಿಗಾಗಿ, ಪೆಟ್ರೋಲ್ ಖರ್ಚಿಗಾಗಿ ಅಥವಾ ಒಂದು ಹೊಸ ಮೊಬೈಲ್ ತಗೋಬೇಕು, ಹೀಗೆ ಸಣ್ಣ ಪುಟ್ಟ ಖರ್ಚುಗಳಿಗಾಗಿ ದಿನನಿತ್ಯ ಅಪ್ಪ ಅಮ್ಮನ ಮುಂದೆ ನಿಂತು ಪಾಕೆಟ್ ಮನಿ ಕೇಳೋದಕ್ಕೆ ಸಂಕೋಚ ಆಗುತ್ತಲ್ವಾ? ನಾವು ಮನೇಲೇ ಇರೋ ಹೌಸ್ ವೈಫ್ಗಳು, ನಮ್ಮ ಅಮ್ಮ, ಅಕ್ಕ, ತಂಗಿ ದಿನನಿತ್ಯ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೀ ಆಗೋ ಟೈಮಲ್ಲಿ 2-3 ನಿಮಿಷ ಅಥವಾ 2-3 ಗಂಟೆಗಳು ಕೂತ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡೋ ಬದಲು ಈ ಒಂದು ಕೆಲಸ ಮಾಡಿದ್ರೆ ಅವ್ರಿಗೂ ಒಂದಿಷ್ಟು ಸಂಪಾದನೆ ಆಗುತ್ತಲ್ವಾ? ಅವ್ರಿಗೂ ಆಸೆ ಇರುತ್ತೆ ನಮ್ಮ ಖರ್ಚನ್ನ ನಾವೇ ಭರಿಸ್ಬೇಕು, ಅಥವಾ ನನ್ನ ಗಂಡನಿಗೋ, ನನ್ನ ತಮ್ಮನಿಗೋ, ನನ್ನ ಅಣ್ಣನಿಗೋ ನಾನು ಆರ್ಥಿಕವಾಗಿ ಸ್ವಲ್ಪ ಸಹಾಯ ಮಾಡಬೇಕು ಅಂತ. ಇನ್ನು ಆಲ್ರೆಡಿ ಕೆಲಸ ಮಾಡ್ತಿರೋರು ಸಂಬಳ ಒಂದಿಷ್ಟು ಬರುತ್ತೆ, ಆದರೆ ತಿಂಗಳ ಕೊನೆಗೆ ಆ ಸಂಬಳ ಉಳ್ದೇ ಇರೋದಿಲ್ಲ. EMI ಬೇರೆ ಕಟ್ಟಬೇಕು, ಸಾಲ ತೀರಿಸಬೇಕು, ಸೈಡಲ್ಲಿ ಏನಾದರೂ ಎಕ್ಸ್ಟ್ರಾ ಇನ್ಕಮ್ ಜನರೇಟ್ ಮಾಡುವಂಥ ಸೋರ್ಸ್ ಇದ್ರೆ ತುಂಬ ಒಳ್ಳೇದು ಅಂತ ಅನ್ಕೊಳ್ತಿರ್ತೀರಾ? ಹಾಗಿದ್ರೆ ನಿಮಗೆಲ್ಲ ಹೆಲ್ಪ್ ಆಗೋ ವರ್ಕ್ ಫ್ರಮ್ ಹೋಮ್ ಜಿಯೋ ಕೆರಿಯರ್ನ ಹೊಸ ವರ್ಕ್ ಅಪ್ಡೇಟ್ ಬಗ್ಗೆ ನಿಮ್ಗೆಲ್ಲರಿಗೂ ಇವತ್ತು ಹೇಳ್ತೀನಿ. ಇನ್ಯಾಕ್ ಥರ ಜಿಯೋ ಕರಿಯರ್ ವೆಬ್ಸೈಟನ್ನು ಓಪನ್ ಮಾಡಿ ಹೇಗೆ ಲಾಗಿನ್ ಆಗೋದು, ಹೇಗೆ ನಮ್ಮ ಐಡಿಯಾನ ಅಲ್ಲಿ ಕ್ರಿಯೇಟ್ ಮಾಡೋದು, ನಾವು ಹೇಗೆ ಜಾಬಿಗೆ ಅಪ್ಲೈ ಮಾಡೋದು, ಅಪ್ಲೈ ಪ್ರೋಸೆಸ್ ಹೇಗಿರುತ್ತೆ, ಅಲ್ಲೇನಾದರೂ ಎಕ್ಸಾಮ್ಸ್ ಇರುತ್ತಾ, ಇದೆಲ್ಲವನ್ನ ತಡ ಮಾಡದೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಒಂದು ಬುಕ್ಕು ಪೆನ್ನು ಇಟ್ಕೊಂಡು ಕೂತ್ಕೊಳ್ಳಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಹತ್ರ ಇರೋ ಬೆಲ್ ಐಕಾನ್ನು ಪ್ರೆಸ್ ಮಾಡಿ. ನಮ್ಮ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೊದಲು ನೀವು ಈ ಕೆಲಸಕ್ಕೆ ಯಾಕೆ ಅಪ್ಲೈ ಮಾಡಬೇಕು, ಈ ಕೆಲಸ ಈಸಿ ಇದೆಯಾ ಅಥವಾ ಈ ಕೆಲಸದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಗಿದೆ ಅನ್ನೋದನ್ನ ಫಸ್ಟ್ ಹೇಳ್ತೀನಿ. ಫಸ್ಟ್ ಒನ್, 100% ನೀವು ಮನೇಲಿ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು. ಮುಂಬೈ, ಬ್ಯಾಂಗ್ಳೂರ್ ಅಂತ ಸಿಟಿಗಳಿಗೆ ನಿಮ್ಮೂರಿಂದ ಬಂದು ಇಲ್ಲಿ ಯಾವುದೋ PG ರೂಮು ರೆಂಟು ಅಂತ ಕೊಟ್ಕೊಂಡು ಕೆಲಸ ಮಾಡುವಂಥ ಸಮಸ್ಯೆನೇ ಇರೋದಿಲ್ಲ. ನಿಮ್ಗೆ ಇಷ್ಟವಾದ ರೂಮಲ್ಲಿ, ನಿಮ್ಮ ಬಾಲ್ಕನಿಲಿ, ನಿಮ್ಮ ಮನೆ ಹಾಲಲ್ಲಿ ಎಲ್ಲಾದ್ರೂ ಕೂತ್ಕೊಂಡು ಆರಾಮವಾಗಿ ಈ ಕೆಲಸವನ್ನ ಮಾಡ್ಬೋದು. ಎರಡನೇದು, ನಿಮ್ಮ ಟೈಮ್ ನಿಮ್ಮ ಇಷ್ಟ. ನಿಮಗೆ ಯಾರು ಇಲ್ಲಿ 9 ಗಂಟೆಗೆ ಲಾಗಿನ್ ಆಗಬೇಕು, 7 ಗಂಟೆಗೆ ಲಾಗೌಟ್ ಆಗಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕೋರಿಲ್ಲ. ನಿಮಗೆ ಇಷ್ಟ ಬಂದ ಟೈಮಲ್ಲಿ, ಇವತ್ತು ನಿಮ್ಗೆ ಎಕ್ಸಾಮ್ ಇದೆಯಾ 1 ಗಂಟೆ ಕೆಲಸ ಮಾಡಿ, ಸಂಡೇ ಫ್ರೀ ಇದ್ದೀರಾ 4 hours ಕೆಲಸ ಮಾಡಿ, ನಿಮ್ಗೆ ಇಷ್ಟ ಬಂದಾಗ ನಿಮ್ಗೆ ಇಷ್ಟ ಬಂದ ಟೈಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಮೂರನೇದು, ಡಿಗ್ರಿ ಬೇಡ, ಯಾವುದೇ ಹೈಯರ್ ಸ್ಟಡೀಸ್ ಬೇಕಾಗಿಲ್ಲ. ನೀವು PUC ಪಾಸ್ ಆಗಿದ್ರೆ ಸಾಕು. ನೀವು ಕೂತ ಜಾಗದಲ್ಲೇ ನಿಮಗೆ ನಿಮ್ಮ ಆಡು ಭಾಷೆ ಅಂದರೆ ನಿಮ್ಮ ಮಾತೃಭಾಷೆ ಗೊತ್ತಿದ್ರೆ ಆರಾಮವಾಗಿ ಈ ಕೆಲಸವನ್ನ ಮಾಡ್ಬೋದು. ಇನ್ನು ಬ್ರ್ಯಾಂಡ್, ನಂಬಿಕೆ, ಪಕ್ಕಾ ಪೇಮೆಂಟ್, ಇದರಲ್ಲಿ ಯಾವುದೇ ಫ್ರಾಡ್ ಇಲ್ಲ. ಖುದ್ದು ಜಿಯೋ ಕಂಪನಿಯ ಅವ್ರ ವೆಬ್ಸೈಟಲ್ಲಿ ಈ ಜಾಬ್ ಅವಕಾಶವನ್ನ ಬಿಟ್ಟಿದೆ. ಈ ಕೆಲಸಕ್ಕೆ ಸರಿಯಾಗಿ ಫೋಕಸ್ ಮಾಡಿ ದಿನದ 1 ಗಂಟೆ ಕೊಟ್ಟರು ಸಾಕು. 3,500ದಿಂದ ತಿಂಗಳಿಗೆ 15,000ವರೆಗೂ ದುಡಿಬಹುದು. ಕೊನೆಯದಾಗಿ ನಿಮ್ಮೂರಲ್ಲೇ ನಿಮ್ಮ ಕೆಲಸ ಸಿಗುತ್ತೆ. ಕೆಲಸ ಹುಡ್ಕೊಂಡು ಯಾವುದೋ ಮೆಟ್ರೋ ಸಿಟಿಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಸುಮಾರು 7,700ಕ್ಕೂ ಹೆಚ್ಚು ಸಿಟಿ ಮತ್ತು ಟೌನ್ಗಳಲ್ಲಿ ಈ ಆಫರನ್ನು ಜಿಯೋ ಕಂಪನಿ ಬಿಟ್ಟಿದೆ. ನಿಮ್ಮ ಏರಿಯಾ ಪಿನ್ ಕೋಡ್ ಹೊಡೆದ್ರೆ ನಿಮಗೆ ಅಲ್ಲೂ ಜಾಬ್ ಅವಕಾಶ ಸಿಗುತ್ತೆ. ಸರಿ, ಹಾಗಾದ್ರೆ ಅಸಲಿಗೆ ಈ ಕಸ್ಟಮರ್ ಜಿಯೋ ಅಸೋಸಿಯೇಷನ್ ಅಂದರೆ ಏನು ಅಂತ ನೋಡೋಣ. ಇನ್ನು ಈ ಕೆಲಸ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡೋಣ. ಜಿಯೋ ಕಸ್ಟಮರ್ ಅಸೋಸಿಯೇಷನ್ ಅಂದ ತಕ್ಷಣ ಯಾವುದಿದು ಹೈಫೈ ಕೆಲಸ ಅಂತ ಅನ್ಕೋಬೇಡಿ. ಇದು ಕಸ್ಟಮರ್ ಸಪೋರ್ಟ್ ಕೆಲಸ. ಜಿಯೋ ಸಿಮ್ ಅನ್ನ ಇಂಡಿಯಾದಲ್ಲಿ ಕೋಟ್ಯಾಂತರ ಜನ ಬಳಸ್ತಾ ಇದ್ದಾರೆ. ನಾವು ಕೂಡ ಬಳಸ್ತಾ ಇರ್ಬೋದು. ಜನ ಅಂದಮೇಲೆ ಸಾಮಾನ್ಯವಾಗಿ ಪ್ರಶ್ನೆಗಳಿದ್ದೇ ಇರುತ್ತೆ. 5G ನಮ್ಮ ಏರಿಯಾದಲ್ಲಿ ಯಾಕೆ ಸಿಗ್ತಿಲ್ಲ, 5Gಗೆ ಬೆಸ್ಟ್ ಪ್ಲ್ಯಾನ್ ಯಾವುದು, ನಾನು ರೀಚಾರ್ಜ್ ಹಾಕಿದ್ದೀನಿ, ಮನಿ ಕಟ್ ಆಗಿದೆ, ಅದೇ ಪ್ಲ್ಯಾನ್ ಅಪ್ಲೈ ಆಗಲಿಲ್ಲ, ನಮ್ಮ ಏರಿಯಾದಲ್ಲಿ ಯಾಕೋ ಇಂಟರ್ನೆಟ್ ಸ್ಲೋ ಆಗಿದೆ ಅನ್ನೋ 100 ಪ್ರಶ್ನೆಗಳು ಇರುತ್ತೆ. ಈ ಕಾರಣಕ್ಕಾಗಿ ಜಿಯೋ ಕಂಪನಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಅಲ್ಲಿ ಜನರನ್ನ ಕರೆಸಿ ಕೆಲಸ ಮಾಡಿಸೋ ಬದಲು ಹೀಗೆ ವರ್ಕ್ ಫ್ರಮ್ ಹೋಮ್ ಅನ್ನೋ ಹೆಸರಲ್ಲಿ ಇಂಡಿಯಾದಲ್ಲಿ ಸ್ಮಾರ್ಟ್ ಆಗಿರೋ ಹುಡುಗಿಯರಿಗೆ ಈ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನ ಕೊಡ್ತಿದ್ದಾರೆ. ನೀವು ಮನೆಯಲ್ಲೇ ಕೂತ್ಕೊಂಡು ಅಂತಹ ಕಸ್ಟಮರ್ಸ್ ಕ್ವಶನ್ಗೆ ಉತ್ತರವನ್ನ ಕೊಡ್ಬೋದು. ನಿಮಗೆ ಜಿಯೋದವರು ಲೀಡ್ಸ್ ಅಥವಾ ಕಸ್ಟಮರ್ ಕ್ವೆಶನ್ಸ್ ಅನ್ನ ಕೊಡ್ತಾರೆ. ನೀವು ಅವ್ರಿಗೆ ಕಾಲ್ ಮಾಡಿ ಅಥವಾ ಚಾಟ್ಸ್ ಮೂಲಕ ಅವ್ರ ಕ್ವಶನ್ಗೆ ಆನ್ಸರ್ ಅನ್ನ ಕೊಡಬೇಕು. ಇಲ್ಲಿ ಸ್ಮಾರ್ಟ್ ಪಾಯಿಂಟ್ ಯಾವುದು ಗೊತ್ತಾ? ಬೆಂಗಳೂರು ಅಥವಾ ನಮ್ಮ ಕರ್ನಾಟಕದ ಹಳ್ಳಿಗಳಿಂದ ಯಾವುದಾದ್ರೂ ಕಸ್ಟಮರ್ಸ್ ಕಾಲ್ ಮಾಡಿದ್ರೆ ನಿಮ್ಮ ಆಡು ಭಾಷೆಯಲ್ಲೇ ಅವ್ರಿಗೆ ಉತ್ತರ ಕೊಟ್ಟು ಅವರ ಪ್ರಶ್ನೆಗಳನ್ನೆಲ್ಲ ನೀವು ಆನ್ಸರ್ ಮಾಡ್ಬೋದು. ಅದಕ್ಕೆ ಜಿಯೋದವರು ಲೋಕಲ್ ಭಾಷೆ ಬರುವಂಥವ್ರಿಗೆ ಈ ಆಫರನ್ನು ಕೊಡ್ತಾ ಇದ್ದಾರೆ. ನೀವು ದಿನಕ್ಕೆ ಎಷ್ಟು ಕಸ್ಟಮರ್ನ ಅಟೆಂಡ್ ಮಾಡ್ತೀರೋ ಅಷ್ಟು ಪೇಮೆಂಟ್
ಅಷ್ಟು ಕಮಿಷನ್ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಕಸ್ಟಮರ್ ಕೇರ್ ಅಂದ ತಕ್ಷಣ ಬರೀ ಸೀರಿಯಸ್ ಅಂತ ಅನ್ಕೋಬೇಡಿ. ಕೆಲವೊಂದ್ಸಲ ಎಂತಹ ಕಸ್ಟಮರ್ಸ್ ಕಾಲ್ ಬರ್ತವೆ ಅಂದರೆ, ಹಲೋ ಜಿಯೋ ಅಣ್ಣ, ನನ್ನ ಗರ್ಲ್ ಫ್ರೆಂಡ್ಗೆ ಮೆಸೇಜ್ ಕಳಿಸ್ತಾ ಇದ್ದೀನಿ, ಮೆಸೇಜ್ ಸಿಂಗಲ್ ಟಿಕ್ ಬರ್ತಾ ಇದೆ, ನೆಟ್ವರ್ಕ್ ಏನಾದರೂ ಕಟ್ ಆಗಿದೆಯಾ, ಇಲ್ಲ ಅವಳು ನನ್ನ ಬ್ಲಾಕ್ ಮಾಡಿದಾಳ, ಪ್ಲೀಸ್ ಒಂಚೂರು ಚೆಕ್ ಮಾಡಿ. ಜಿಎಫ್ ಜೊತೆ ಬ್ರೇಕಪ್ ಆದರೆ ಜಿಯೋನೇ ಕಾರಣ ಅಂತ ಅಳ್ತಾ ಫೋನ್ ಮಾಡೋ ಕಿರಿಕ್ ಕಸ್ಟಮರ್ಸ್ ಕೂಡ ಇರ್ತಾರೆ. ಇಂಥ ಲವರ್ ಬಾಯ್ಸ್ಗೆ ಸಾಂತ್ವನ ಹೇಳಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಜಿಯೋದವರು ಫ್ರೀಯಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಒಂಥರ ಲೈಫು ಮಂಜವಾಗಿರುತ್ತೆ. ಸರಿ, ಹಾಗಾದರೆ ಅಪ್ಲೈ ಮಾಡೋ ಮುನ್ನ ನಿಮ್ಮ ಹತ್ರ ಇರಬೇಕಾದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವುದು ಅಂತ ಹೇಳ್ತೀನಿ. ಇದರಲ್ಲಿ ಒಂದು ಡಾಕ್ಯುಮೆಂಟ್ ಮಿಸ್ ಆದರೂ ಕೂಡ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆ. PUC ಅಥವಾ ಡಿಗ್ರಿ ಸರ್ಟಿಫಿಕೇಟ್, ಕನಿಷ್ಠ 12ನೇ ತರಗತಿ ಪಾಸ್ ಆಗಿರೋ ಮಾರ್ಕ್ಸ್ ಕಾರ್ಡ್ ಕೈಯಲ್ಲಿರಲಿ, ಸ್ಮಾರ್ಟ್ಫೋನ್ ಮತ್ತು ಒಳ್ಳೆ ಇಂಟರ್ನೆಟ್, ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಅಥವಾ ಐಫೋನ್ ಇರಬೇಕು, ಜೊತೆಗೆ ನೆಟ್ವರ್ಕ್ ಸಖತ್ತಾಗಿ ಇರಬೇಕು, ಯಾಕಂದರೆ ಕಸ್ಟಮರ್ಸ್ ಜೊತೆ ಮಾತಾಡುವಾಗ ವಾಯ್ಸ್ ಬ್ರೇಕ್ ಆಗಬಾರ್ದು. ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್. ಜಿಯೋ ದೊಡ್ಡ ಕಂಪನಿ ಅಲ್ವಾ, ಅದಕ್ಕೆ ಲೀಗಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೇ ಮಾಡ್ತಾರೆ. ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರಬೇಕಾದ್ರೆ ಪ್ಯಾನ್ ಕಾರ್ಡ್ ಮಸ್ಟು. ಒಂದು ಪ್ರಶಾಂತವಾದ ಜಾಗ ಬೇಕು. ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಬ್ಯಾಕ್ಗ್ರೌಂಡ್ನಲ್ಲಿ ಕುಕ್ಕರ್ ವಿಸಿಲ್ ಸೌಂಡು, TV ಸೌಂಡು, ನಾಯಿ ಬೊಗಳೋ ಸೌಂಡು ಕೇಳಿಸಬಾರ್ದು. ಕಸ್ಟಮರ್ಸ್ ಜೊತೆ ಮಾತಾಡೋಕ್ಕೆ ಒಂದು ಸೈಲೆಂಟ್ ಕಾರ್ನರ್ ಕೂಡ ಬೇಕು. ಲೈವ್ ಬ್ಯಾಂಕ್ ಅಕೌಂಟ್, ನಿಮ್ಮದೇ ಹೆಸರಿನಲ್ಲಿರೋ ಬ್ಯಾಂಕ್ ಪಾಸ್ ಪುಸ್ತಕ ಅಥವಾ ಕ್ಯಾನ್ಸಲ್ ಚೆಕ್ ಇಟ್ಕೊಳ್ಳಿ. ದುಡ್ಡು ಸೀದಾ ನಿಮ್ಮ ಜೇಬಿಗೆ ಬರಬೇಕಲ್ಲ. ಈಗ ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ನೀವು ಫುಲ್ ಅಲರ್ಟ್ ಆಗಿ ಮೊಬೈಲ್ ತಗೊಂಡು ನನ್ನ ಜೊತೆನೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಹೋಗಿ. ನಿಮ್ಮ ಫೋನ್ನಲ್ಲಿ ಗೂಗಲ್ ಓಪನ್ ಮಾಡಿ, ಜಿಯೋ ಕಸ್ಟಮರ್ ಕೇರ್ ಜಾಬ್ ಅಥವಾ ಜಿಯೋ ಕೆರಿಯರ್ ಫ್ರೀಲಾನ್ಸರ್ ಅಂತ ಟೈಪ್ ಮಾಡಿ. ಬರೋ ಮೊದಲನೇ ಅಫಿಷಿಯಲ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಜಿಯೋ ಕಸ್ಟಮರ್ ಅಸೋಸಿಯೇಷನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಹುಟ್ಟಿದ ದಿನಾಂಕ, ಲಿಂಗ ಮತ್ತು ಮೇಯ್ನ್ ಆಗಿ ನಿಮ್ಮ ಏರಿಯಾ ಪಿನ್ ಕೋಡ್ ಹಾಕಿ ರಿಜಿಸ್ಟರ್ ನಾವು ಕೊಡಿ. ನಿಮ್ಮ ರಿಜಿಸ್ಟರ್ ಸಬ್ಮಿಟ್ ಮಾಡ್ತಿದ್ದ ಹಾಗೆ ನಿಮ್ಮ ಫೋನ್ನಲ್ಲಿ ಆಟೋಮ್ಯಾಟಿಕ್ ಆಗಿ ವಾಟ್ಸಪ್ ಓಪನ್ ಆಗಿ ಜಿಯೋ ಅಫಿಷಿಯಲ್ ಚಾಟ್ ಬಾಕ್ಸ್ ಕಾಣಿಸುತ್ತೆ. ಅಲ್ಲಿ ಜಸ್ಟ್ ಹಾಯ್ ಅಂತ ಮೆಸೇಜ್ ಹಾಕಿ. ಆ ಕಡೆಯಿಂದ ಕಂಪ್ಯೂಟರ್ ಮೆಸೇಜ್ ಬರುತ್ತೆ. ನೀವು ಜಿಯೋ ಅಸೋಸಿಯೇಟ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದೀರಾ ಅಂತ ಕೇಳಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಹೆಸರು, ಸಿಟಿ ವಿವರಗಳನ್ನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಕಳಿಸಿ. ವಾಟ್ಸಪ್ ಪ್ರೊಸೆಸ್ ಆದಮೇಲೆ ಅವರು ನಿಮಗೆ ಒಂದು ಲಿಂಕ್ ಕಳಿಸ್ಕೊಡ್ತಾರೆ. ಅಥವಾ ನೀವು ಪ್ಲೇಸ್ಟೋರ್ನಿಂದ ಜಿಯೋ ಕೆರಿಯರ್ಸ್ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೋಬಹುದು. ಆ್ಯಪ್ ಓಪನ್ ಮಾಡಿ ಅಲ್ಲಿ ಮೆನು ಬಾರ್ನಲ್ಲಿ ಹೋಗಿ ಫ್ರೀಲ್ಯಾನ್ಸರ್ ಅನ್ನೋ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಅಲ್ಲಿ 100 ಆಪ್ಷನ್ಸ್ ಇರುತ್ತೆ. ಫ್ರೀಲ್ಯಾನ್ಸರ್ ಸೆಕ್ಷನ್ನಲ್ಲಿ ಜಿಯೋ ಕಸ್ಟಮರ್ ಅಸೋಸಿಯೇಷನ್ ಫ್ರೀಲ್ಯಾನ್ಸ್ ಅಂತ ಹುಡುಕಿ. ನಿಮ್ಮ ಜಿಲ್ಲೆ ಅಥವಾ ಪಿನ್ ಕೋಡ್ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಮ ಏರಿಯಾದ ಜಾಬ್ ಪೋಸ್ಟಿಂಗ್ಸ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಬ್ ಡಿಸ್ಕ್ರಿಪ್ಷನ್ ಓದಿ. ಅಲ್ಲಿ PUC ಪಾಸ್ ಮತ್ತು ಲೋಕಲ್ ಭಾಷೆ ಅಂತ ಬರೆದಿರೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕೊನೆಯದಾಗಿ ಅಪ್ಲೈ ನೌ ಬಟನ್ ಒತ್ತಿ. ನೀವು ಹೊಸಬರಾಗಿದ್ದರೆ ನ್ಯೂ ಯೂಸರ್ಸ್ ಕ್ಲಿಕ್ ಮಾಡಿ. ಇಮೇಲ್ ID, ಪಾಸ್ವರ್ಡ್ ಹಾಕಿ ಅಕೌಂಟ್ ಕ್ರಿಯೇಟ್ ಮಾಡಿ. ನಿಮ್ಮ ಪ್ರೊಫೈಲ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಮಾಡಿ. ಇದರ ಬೆನ್ನಲ್ಲೇ ನಿಮಗೆ ಒಂದು ಚಿಕ್ಕ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಲಿಂಕ್ ಬರುತ್ತೆ. ಹಾಗಾದರೆ ಆನ್ಲೈನ್ ಟೆಸ್ಟ್ ಪಾಸ್ ಮಾಡೋದು ಹೇಗೆ ಅನ್ನೋ ಸೀಕ್ರೆಟನ್ನು ನಾನು ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ಆನ್ಲೈನ್ ಟೆಸ್ಟನ್ನು ಅಟೆಂಡ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಆ್ಯಕ್ಚುಲಿ ಇದು ತುಂಬ ಸಿಂಪಲ್. ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಆರಾಮಾಗಿ ಟೆಸ್ಟನ್ನು ಕ್ಲಿಯರ್ ಮಾಡ್ಬೋದು ಅಂತ. ಇದರಲ್ಲಿ ತುಂಬ ಹೈಟೆಕ್ ಮ್ಯಾಥಮ್ಯಾಟಿಕ್ಸ್ ಏನೂ ಇರಲ್ಲ. ಬೇಸಿಕ್ ಆಗಿ ಸಾಮಾನ್ಯ ದಿನಚರಿಗೆ ಹೋಲುವಂಥ ಒಂದಷ್ಟು ಮ್ಯಾಥಮೆಟಿಕ್ ಕ್ವಶನ್ಸ್ ಇರ್ಬೋದು. ಅದನ್ನ ಆರಾಮಾಗಿ ಶಾಂತವಾಗಿ ಕೂತ್ಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್ ಒನ್ನು ಕಮ್ಯುನಿಕೇಷನ್ ಮತ್ತು ಕಸ್ಟಮರ್ ಹ್ಯಾಂಡ್ಲಿಂಗ್. ಇಲ್ಲಿ ನಿಮ್ಮ ತಾಳ್ಮೆಯನ್ನು ಚೆಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ವೇಳೆ ಕಸ್ಟಮರ್ ಸಿಟ್ಟಿನಿಂದ ಬೈದರೆ ನೀವೇನು ಮಾಡ್ತೀರಾ ಅಂತ ಅವ್ರ ಕ್ವಶನ್ ಕೇಳಿದರೆ ನಾನು ರಿಟರ್ನ್ ಬೈತೀನಿ ಅಂತ ಆನ್ಸರ್ ಮಾಡಬಾರ್ದು. ತಾಳ್ಮೆಯಿಂದ ಅವರ ಪ್ರಾಬ್ಲಮನ್ನು ಕೇಳಿಸ್ಕೊಂಡು ಅವರಿಗೆ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ಇನ್ನು ಭಾಷಾ ಜ್ಞಾನ, ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಮತ್ತು ಕನ್ನಡ ಭಾಷೆಯ ನಾಲೆಜ್ ಟೆಸ್ಟಿಂಗ್ ಇರುತ್ತೆ. ಟೆಸ್ಟ್ ಮುಗಿದ ಮೇಲೆ ನಿಮ್ಮ ಹತ್ರದ ಜಿಯೋ ಆಫೀಸಿಂದ ವೆರಿಫಿಕೇಶನ್ ಕಾಲ್ ಬರ್ಬೋದು, ಅಥವಾ ಆನ್ಲೈನಲ್ಲೇ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಅದಾದಮೇಲೆ ಜಿಯೋ ಕಡೆಯಿಂದಲೇ ನಿಮಗೆ ಫ್ರೀ ಆಗಿ ಆನ್ಲೈನ್ ಟ್ರೈನಿಂಗ್ ಮತ್ತು ಮೆಟೀರಿಯಲ್ ಸಿಗುತ್ತೆ. ಸೊ ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಈ ಕೆಲ ತಪ್ಪುಗಳನ್ನ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಜಿಯೋ ಕಂಪನಿಯ ಹೆಸರಿನಲ್ಲಿ ಇತ್ತೀಚೆಗೆ ಸುಮಾರಷ್ಟು ಫ್ರಾಡ್ ಕಾಲ್ಸ್ ಬರ್ತಾ ಇದೆ. ನಿಮ್ಗೆ ಯಾರಾದರೂ ಕಾಲ್ ಮಾಡಿ ನಾವು ಜಿಯೋ ಕಂಪನಿಯಿಂದ ಕಾಲ್ ಮಾಡ್ತಿದ್ದೀವಿ, ವರ್ಕ್ ಫ್ರಮ್ ಹೋಮ್ ಆಫರ್ ಕೊಡ್ತೀವಿ, ಈ ಸ್ಯಾಲ್ರಿ ಕೊಡ್ತೀವಿ ಅಂತೆಲ್ಲ ಹೇಳಿಬಿಟ್ಟು ನೀವು ಅದಕ್ಕೋಸ್ಕರ ಒಂದು 2,000 ಕಟ್ಟಬೇಕು ನಮಗೆ ಅಂತ ಕಾಲ್ ಬಂದರೆ ದಯವಿಟ್ಟು ಆ ಕಾಲ್ಗೆ ರೆಸ್ಪಾನ್ಸ್ ಮಾಡಬೇಡಿ. ಅದು ಫ್ರಾಡ್ ಕಾಲ್. ಜಿಯೋ ಕಂಪನಿ ಈ ಜಾಬ್ಗೆ ಯಾವುದೇ ಪೇಮೆಂಟನ್ನು ಅಥವಾ ಯಾವುದೇ ಹಣವನ್ನು ನಿಮ್ಮಿಂದ ತಗೊಳ್ಳಲ್ಲ. ಇದು ಫ್ರೀ ಜಾಬ್ ಅವಕಾಶ. ಮತ್ತೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂದರೆ, ಈ ಜಾಬ್ಗೆ ದೇಶದಲ್ಲಿ ಲಕ್ಷಾಂತರ ಜನ ದಿನಾಲೂ ಅಪ್ಲೈ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ಮೊದಲು ಬಾರಿ ಅಪ್ಲೈ ಮಾಡಿದಾಗ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಇದ್ಯಾವುದೋ ಫೇಕ್ ವರ್ಕ್ ಫ್ರಮ್ ಹೋಮ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಜಿಯೋ ವೆಬ್ಸೈಟ್ನಲ್ಲಿ ಪ್ರತಿ ವಾರ ಹೊಸ ವೇಕೆನ್ಸಿ ಅಪ್ಡೇಟ್ಗಳು ಆಗ್ತಾ ಇರುತ್ತೆ. ನೀವು ಬೇರೆ ಬೇರೆ ಲೊಕೇಶನ್ಗಳಿಗೆ ಹೊಸ ಪೋಸ್ಟಿಂಗ್ಗಳಿಗೆ ಅಪ್ಲಿಕೇಶನ್ ಹಾಕ್ತಾನೆ ಇರಿ, ಖಂಡಿತ ಲಕ್ ಕೈ ಹಿಡದೆ ಇರುತ್ತೆ. ಇಂತಹ ಒಳ್ಳೆ ಅವಕಾಶವನ್ನು ಯಾರು ತಾನೇ ಬಿಟ್ಕೊಡ್ತಾರೆ? ದೇಶದಾದ್ಯಂತ ಸುಮಾರಷ್ಟು ಜನ ಇಂತಹ ಜಾಬ್ಗೆ ಅಪ್ಲಿಕೇಶನ್ ಹಾಕ್ತಾನೆ ಇರ್ತಾರೆ. ಹಾಗಾಗಿ ನೀವು ಪ್ರಯತ್ನ ಮಾಡ್ತಾ ಇರಿ.
ಇದಿಷ್ಟು ಜಿಯೋ ಕಸ್ಟಮರ್ ಕೇರ್ ಅಪ್ಲಿಕೇಶನ್ನ ಜಾಬ್ನ ಕಂಪ್ಲೀಟ್ ಕತೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಮೊದಲೇ ಕಮೆಂಟಿಗೆ ಪಿನ್ ಮಾಡಿರ್ತೀವಿ, ಈಗಲೇ ಹೋಗಿ ಅಪ್ಲೈ ಮಾಡಿ. ಇದೇ ರೀತಿ ರಿಯಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಹಾಗೂ ಇನ್ನಷ್ಟು ರಿಕ್ರೂಟ್ಮೆಂಟ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸೂಪರ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟಾಟಾ, ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.